मोटर्स की, पर उसके पीछे रीजन है क्योंकि इसके फाइनेंशियल सबसे ज्यादा इरैटिक है, कभी भी लॉस, कभी भी तगड़ा मुनाफा, बहुत इरैटिक इसलिए। Tata Motors is of course going to be coming out with the Q3 print. Tata Motors is the down, it's a miss on all fronts. Where do you start? Tata Motors is seen opening 6% lower and near 52-week low. Let's talk about Tata Motors again. Hormuz tells us that below 707, the Tata Motors stock will be at a 52-week low. क्या गलत क्या हो रहा है इस कंपनी के साथ? ನಮಸ್ಕಾರ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ದೇಶದ ಅತ್ಯಂತ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾದ ಟಾಟಾ ಮೋಟಾರ್ಸ್ ಕಂಪನಿಯ ಸ್ಟಾಕ್ ಅನಾಲಿಸಿಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ರೀಸೆಂಟ್ಲಿ ಟಾಟಾ ಮೋಟಾರ್ಸ್ ಸ್ಟಾಕ್ ಪ್ರೈಸ್ ಇಷ್ಟೊಂದು ಕ್ರಾಶ್ ಆಗಲು ಕಾರಣಗಳೇನು ಮತ್ತು ಈ ಕಾರಣಗಳಿಂದ ಟಾಟಾ ಮೋಟಾರ್ಸ್ ಮ್ಯಾನೇಜ್ಮೆಂಟ್ ಏನೇನೆಲ್ಲ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ ಮತ್ತು ಅಟ್ ದ ಮೋಸ್ಟ್ ಇಂಪಾರ್ಟೆಂಟ್, ನಾವೇನಾದ್ರೂ ಟಾಟಾ ಮೋಟಾರ್ಸ್ ಕಂಪನಿಯ ಸ್ಟಾಕ್ಸ್ ಗಳನ್ನ ಓನ್ ಮಾಡಿದ್ರೆ ಸದ್ಯಕ್ಕೆ ಏನ್ ಮಾಡಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಈ ಕಂಪನಿಯ ಸ್ಟಾಕ್ ಪ್ರೈಸ್ ಎಷ್ಟು ಏರ್ಬಹುದು, ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆನ ನಾನು ನಿಮ್ಗೆ ನೀಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕೋವಿಡ್ ಮುಗಿದಾದ್ಮೇಲೆ ನಮ್ಮ ಗ್ಲೋಬಲ್ ಎಕಾನಮಿ ರಿಕವರಿ ಆಗ್ತಾ ಇರ್ಬೇಕಾದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಕೂಡ ತುಂಬಾನೇ ರಿಕವರಿ ಆಗ್ತಾ ಇತ್ತು. ಸೊ ನಾವೇನಾದ್ರೂ ಪೆಟ್ರೋಲ್ ಡೀಸೆಲ್ ಗಳಿಂದ ತುಂಬಾ ಜನ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂದ್ರೆ ಇವಿ ವೆಹಿಕಲ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಆಗ್ತಾ ಇದ್ರು. ಸೊ ಈ ಟೈಮ್ ಅಲ್ಲಿ ಟಾಟಾ ಮೋಟಾರ್ಸ್ ಒಳ್ಳೆಯ ಪ್ರದರ್ಶನ ನೀಡಿ ತನ್ನ ಸ್ಟಾಕ್ ಪ್ರೈಸ್ ಅನ್ನ ಆಲ್ಮೋಸ್ಟ್ 150% ಇನ್ಕ್ರೀಸ್ ಮಾಡ್ತು. ಸೊ ಈ ಟೈಮ್ ಅಲ್ಲಿ ತುಂಬಾ ಜನ ಇನ್ವೆಸ್ಟರ್ಸ್ ಗೆ ಅದು ಒಳ್ಳೆಯ ರಿಟರ್ನ್ಸ್ ಗಳನ್ನ ತಂದು ಕೊಡ್ತು. ಬಟ್ ದಿಸ್ ಇಸ್ ಆಲ್ ಗುಡ್ ಪಾರ್ಟ್. ಸೊ ಇತ್ತೀಚಿನ ಕೆಲವು ದಿನಗಳಲ್ಲಿ ಮೇಜರ್ ಕಾರಣಗಳಿಂದ ಈ ಸ್ಟಾಕ್ ಪ್ರೈಸ್ ಕರೆಕ್ಷನ್ ಆಲ್ಮೋಸ್ಟ್ 50% ಕರೆಕ್ಷನ್ ಆಗಿದೆ. ಸೊ ಈ ಎಲ್ಲ ರೀಸನ್ಸ್ ಗಳನ್ನ ನಾವು ಈಗ ಮುಂದೆ ನೋಡ್ತಾ ಹೋಗ್ತೇವೆ. ಸೊ ಫಸ್ಟ್ ರೀಸನ್ ಯಾವ್ದಪ್ಪ ಅಂತಂದ್ರೆ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟಿ. ಸೊ 23 ಆದ್ಮೇಲೆ ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ಮುಗಿದಾದ್ಮೇಲೆ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ತುಂಬಾ ಏರಿಸಿದ್ರು. ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ತುಂಬಾನೇ ಜಾಸ್ತಿ ಆಗಿತ್ತು. ಸೊ ಇನ್ಫ್ಲೇಷನ್ ನ ಕಟ್ ಡೌನ್ ಅಂದ್ರೆ ಕಡಿಮೆ ಮಾಡೋದಕ್ಕೋಸ್ಕರ ಬ್ಯಾಂಕ್ಸ್ ಗಳು ಇಂಟ್ರೆಸ್ಟ್ ರೇಟ್ಸ್ ಅನ್ನ ಏರಿಸಿದ್ರು ಮತ್ತು ಈ ಟೈಮ್ ಅಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಕೂಡ ತುಂಬಾನೇ ಇತ್ತು. ಸೊ ಇಂಟ್ರೆಸ್ಟ್ ರೇಟ್ ಏರಿಕೆ ಆದ್ರೆ ಯಾರು ವೆಹಿಕಲ್ಸ್ ಗಳನ್ನ ತಗೋತಾ ಇರ್ತಾರೆ ಅವರು ಸ್ವಲ್ಪ ತಮ್ಮ ಡಿಸಿಷನ್ ಗಳನ್ನ ಮುಂದೆ ಹಾಕ್ತಾರೆ. ಸೊ ಇದರಿಂದ ಅಲ್ಲಿ ಡಿಮಾಂಡ್ ಕ್ರಂಚ್ ಆಯ್ತು. ಸೊ ಸ್ವಲ್ಪ ಟಾಟಾ ಮೋಟಾರ್ ಸೇಲ್ಸ್ ಕಡಿಮೆ ಆಯ್ತು. ಸೊ ಸೆಕೆಂಡ್ ಮೇಜರ್ ರೀಸನ್ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್, ಟಾಟಾ ಮೋಟಾರ್ಸ್ ಗೆ ಮೇಜರ್ ಆಗಿ ರೆವೆನ್ಯೂ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಡೆಯಿಂದ ಬರುತ್ತೆ. ಸೊ ಆ ಟೈಮ್ ಅಲ್ಲಿ ಗ್ಲೋಬಲ್ ರೆಸಿಷನ್ ಇರುತ್ತಾ ಟೈಮ್ ಅಲ್ಲಿ ಚೀನಾದಲ್ಲಿ ತುಂಬಾನೇ ಹೊಡೆತವನ್ನು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಡು ಬರ್ತು. ಯಾಕೆ ಅಂತಂದ್ರೆ ಅಲ್ಲಿ ಕಂಪನಿಯ ಸೇಲ್ಸ್ ಗಳು ಆಗ್ತಾ ಇದ್ದಿಲ್ಲ. ಸೊ ಚೀನಾದ ಎಕನಾಮಿಕ್ ರಿಸೆಷನ್ ನಡೀತಾ ಇರೋ ಟೈಮ್ ಅಲ್ಲಿ ಅಲ್ಲಿರುವ ಪ್ರೀಮಿಯಂ ವೆಹಿಕಲ್ಸ್ ಬೇಡಿಕೆ ಕೂಡ ಕಡಿಮೆ ಆಯಿತು. ಸೊ ಇದರಿಂದ ಟಾಟಾ ಮೋಟಾರ್ಸ್ ನ JLR ಕಾರ್ಸ್ ಗಳು ಸೇಲ್ಸ್ ಜಾಸ್ತಿ ಆಗದ ಕಾರಣ ಅಲ್ಲಿಂದ ರೆವೆನ್ಯೂ ಕೂಡ ಅವರಿಗೆ ಎಫೆಕ್ಟ್ ಆಯ್ತು. ನೆಕ್ಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ ಸೆಮಿ ಕಂಡಕ್ಟರ್ ಮತ್ತು ಮೇನ್ ಸಪ್ಲೈ ಚೈನ್ ಏನಿತ್ತಲ್ಲ ಅದರ ಡಿಸ್ಟರ್ಬೆನ್ಸ್ ಕೂಡ ನಡೀತು. ಸೊ ಗ್ಲೋಬಲ್ ರಿಸೆಷನ್ ನಡೀತಾ ಇರಬೇಕಾದ್ರೆ ಚೀನಾ ನಮ್ಗೆ ಗೊತ್ತಿದೆ. ಸೊ ಸೆಮಿ ಕಂಡಕ್ಟರ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ನಮ್ಗೆಲ್ಲ ಚಿಪ್ ಶಾರ್ಟೇಜ್ ಆಯ್ತು. ಸೊ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳಲ್ಲಿ ಚಿಪ್ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟಾಟಾ ಮೋಟಾರ್ಸ್ ಮ್ಯಾನೇಜ್ಮೆಂಟ್ ಏನ್ ಪ್ಲಾನ್ ಮಾಡಿ ತನ್ನ ಸೇಲ್ಸ್ ಗಳನ್ನ ಮಾಡ್ಬೇಕಂತ ಅನ್ಕೊಂಡಿತ್ತಲ್ಲ, ಸೊ ಬಿಕಾಸ್ ಆಫ್ ಚಿಪ್ ಶಾರ್ಟೇಜ್ ತಮ್ಮ ಕಂಪನಿಯ ಸ್ಟಾಕ್ ಹಾಗೆ ಉಳಿತು. ಸೊ ಅದರಿಂದ ಡಿಮಾಂಡ್ ಇಲ್ಲದ ಕಾರಣ ಅಲ್ಲಿ ಕೂಡ ಅವರಿಗೆ ಸೇಲ್ಸ್ ಗಳನ್ನ ಮಾಡೋದಕ್ಕೆ ಆಗ್ಲೇ ಇಲ್ಲ. ಫೋರ್ತ್ ಮೇಜರ್ ರೀಸನ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಗಳಲ್ಲಿ ಕಾಂಪಿಟೇಷನ್ ಹೆಚ್ಚಾಯ್ತು. ಸೊ ಫ್ರಮ್ ದ ಇಯರ್ 2021 ಕೇವಲ ಟಾಟಾ ಮೋಟಾರ್ಸ್ ಒಂದೇ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ತನ್ನ ಸೇಲ್ಸ್ ಗಳನ್ನ ಮಾಡ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು, ಹುಂಡೈ ಆಗಿರ್ಬೋದು, ಕಿಯಾ ಆಗಿರ್ಬೋದು, ಈವನ್ MG ಹೆಕ್ಟರ್ ಕೂಡ ತನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಲಾಂಚ್ ಮಾಡಿ ಟಾಟಾ ಮೋಟಾರ್ಸ್ ಮಾರ್ಕೆಟ್ ಕ್ಯಾಪ್ ಏನಿತ್ತಲ್ಲ ಅದನ್ನೆಲ್ಲ ಅದು ಅಕ್ವೈರ್ ಮಾಡಿ ಈ ಕಾಂಪಿಟೇಷನ್ ಇಂದ ಟಾಟಾ ಮೋಟಾರ್ಸ್ ಸೇಲ್ಸ್ ಕೂಡ ಕಡಿಮೆ ಆಯ್ತು. ಸೊ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ, ಬಿಕಾಸ್ ಆಫ್ ಟ್ರಂಪ್ ಟಾರಿಫ್ ಟಾಟಾ ಮೋಟಾರ್ ಸ್ಟಾಕ್ ಇಷ್ಟೊಂದು ಕರೆಕ್ಷನ್ ಆಗಿದೆ ಅಂತ. ಬಟ್ ಫ್ರೆಂಡ್ಸ್, ಟ್ರಂಪ್ ಟಾರಿಫ್ ಈಗ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಬಟ್ ಇವೆಲ್ಲ ಮೇಜರ್ ರೀಸನ್ ಗಳನ್ನ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಹಿಂದಿನ 4 ರೀಸನ್ಗಳು, ಈ ಮೇಜರ್ 4 ರೀಸನ್ ಗಳಿಂದ ಟಾಟಾ ಮೋಟಾರ್ ಸ್ಟಾಕ್ ತುಂಬಾನೇ ಎಫೆಕ್ಟ್ ಅನ್ನ ಪಡೆದ. ಎಸ್, ಆಬ್ವಿಯಸ್ಲಿ ಟ್ರಂಪ್ ಟಾರಿಫ್ ಗಳಿಂದ ಟ್ರಂಪ್ ಒಬ್ಬ ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡಬೇಕು ಅಂತ, ಮೇಕ್ ಅಮೆರಿಕಾ ಗ್ರೇಟ್ ರಿಟರ್ನ್ ಅನ್ನುವ ಉದ್ದೇಶದಿಂದ ಮತ್ತೆ ಅವರ ಆಯ್ಕೆಗೆ ಬಂದ. ಇಷ್ಟೆಲ್ಲ ಅದರ ಜೊತೆ ರೀಸೆಂಟ್ಲಿ ಕ್ವಾರ್ಟರ್ಸ್ ಗಳಲ್ಲಿ ನಾವು ಮೇನ್ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮತ್ತು ಲಿಥಿಯಂ ಗಳು ಏನಿದೆ ಅಲ್ಲ, ಈ ಎಲ್ಲ ರಾ ಪ್ರಾಡಕ್ಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್ ಅವುಗಳ ಬೆಲೆ ಕೂಡ ತುಂಬಾ ಇನ್ಕ್ರೀಸ್ ಆಗಿದೆ. ಸೊ ಇದೆಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಅವರಿಗೆ ನೆಟ್ ರೆವಿನ್ಯೂ ನಲ್ಲಿ ಅಂದ್ರೆ ನಮ್ಗೇನು ಪ್ರಾಫಿಟ್ ಮಾರ್ಜಿನ್ ಇರುತ್ತಲ್ಲ
ಅಲ್ಲಿ ಹೊಡೆತ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ಮೇಜರ್ ರೀಸನ್ಸ್ ಗಳನ್ನ ನೋಡಿದ್ವಿ, ಯಾಕೆ ಸ್ಟಾಕ್ ಪ್ರೈಸ್ ಇಷ್ಟೊಂದು ಕರೆಕ್ಷನ್ ಆಯ್ತು ಅಂತ. ಬಟ್ ಈ ಎಲ್ಲ ರೀಸನ್ಸ್ ಗಳಿಗೆ ಟಾಟಾ ಮೋಟಾರ್ಸ್ ಮ್ಯಾನೇಜ್ಮೆಂಟ್ ಏನೆಲ್ಲ ಡಿಸಿಷನ್ ಗಳನ್ನ ತೆಗೆದುಕೊಳ್ತಾ ಇದೆ ಅದನ್ನ ನಾನು ಈಗ ನೀಟ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಮಾರ್ಜಿನ್ಸ್ ಅಫೆಕ್ಟ್ ಆದಾಗ ಫಸ್ಟ್ ಡಿಸಿಷನ್ ಮ್ಯಾನೇಜ್ಮೆಂಟ್ ಏನ್ ತಗೊಳುತ್ತೆ ಅಂತಂದ್ರೆ ಕಾಸ್ಟ್ ಕಟಿಂಗ್. ಸೊ ಇಲ್ಲಿ ಟಾಟಾ ಮೋಟಾರ್ಸ್ ಕಂಪನಿಯ ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಪ್ರೊಡಕ್ಷನ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಮತ್ತು ದೇ ಆರ್ ಟಾರ್ಗೆಟಿಂಗ್ ಬ್ಯಾಲೆನ್ಸಿಂಗ್ ದ ಸಪ್ಲೈ ಚೈನ್ ಮತ್ತು ಇಂಪ್ರಾಪರ್ ಖರ್ಚುಗಳು ಏನಿತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಿ ಅವರು ತಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ರೀಸನ್ ಇನ್ನೊಂದು ಏನಪ್ಪಾ ಅಂತಂದ್ರೆ JLR ನ ಹೊಸ ಮಾಡೆಲ್ಸ್ ಗಳನ್ನ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಕಾಂಪಿಟೇಷನ್ ನ ಇರ್ತಿರುವ ಟೈಮ್ಗಳಲ್ಲಿ ಚೀನಾದಿಂದ ಒಳ್ಳೆಯ ರೆವೆನ್ಯೂ ಬರ್ತಿತ್ತಲ್ಲ. ಸೊ ಫ್ರೆಂಡ್ಸ್, ಚೀನಾದಲ್ಲಿ ಕೆಲವೊಂದು ನ್ಯೂ ಜಾಗ್ವರ್ ಲ್ಯಾಂಡ್ ರೋವರ್ಸ್ ಕಾರ್ಗಳನ್ನ ಅವರು ಲಾಂಚ್ ಮಾಡಿ ಮತ್ತೆ ಆ ಮಾರ್ಕೆಟ್ ಕ್ಯಾಪ್ ಅನ್ನ ಪಡೆಯೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಿದ್ದಾರೆ. ಸೊ ಇಷ್ಟೆಲ್ಲ ಅದ್ರ ಜೊತೆ ನಮ್ಮ ಇಂಡಿಯಾದಲ್ಲಿ ಅಪ್ ಟು 50,000 crore ಕೆಪೆಕ್ಸ್ ಗಳನ್ನ ಇನ್ಕ್ರೀಸ್ ಮಾಡಿ ಒಂದು ಒಳ್ಳೆಯ ಪ್ರೈಸ್ ಸೆಗ್ಮೆಂಟ್ ನಲ್ಲಿ SUV ಎಲೆಕ್ಟ್ರಿಕ್ ಕಾರ್ಗಳನ್ನ ಲಾಂಚ್ ಮಾಡುವ ಆಶೆಗಳನ್ನು ಕೂಡ ಮ್ಯಾನೇಜ್ಮೆಂಟ್ ಹೊಂದಿದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಇಷ್ಟೆಲ್ಲ ನಡೀತಿರಬೇಕಾದ್ರೆ ಡಿಜಿಟಲೈಸೇಷನ್ ಮತ್ತು AI ಕೂಡ ತನ್ನ ಕಾರ್ಗಳಲ್ಲಿ ಇನ್ಕ್ರೀಸ್ ಮಾಡಿ ಟಾಟಾ ಮೋಟಾರ್ಸ್ ಉತ್ಪಾದನೆ, ಮಾರಾಟ ಮತ್ತು ಸೇವೆಗಳಲ್ಲಿ ಡಿಜಿಟಲ್ ಪರಿವರ್ತನೆ ಮತ್ತು AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇದು ತನ್ನ ಮೇಜರ್ ಖರ್ಚುಗಳನ್ನ ಕಡಿಮೆ ಮಾಡೋದ್ರಲ್ಲಿ ಟಾಟಾ ಮೋಟಾರ್ಸ್ ಮ್ಯಾನೇಜ್ಮೆಂಟ್ ಪ್ರಯತ್ನವನ್ನ ಪಡ್ತಾ ಇದೆ. ಸೊ ನಾವು ವಿ ವಿಲ್ ಕಮ್ ಟು ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಫ್ ದಿಸ್ ವಿಡಿಯೋ. ನಾವೇನಾದ್ರೂ ಟಾಟಾ ಮೋಟಾರ್ಸ್ ಕಂಪನಿಯ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಈಗ ಏನ್ ಮಾಡಬೇಕು? ಫ್ರೆಂಡ್ಸ್, ನಾನು ನಿಮ್ಗೆ ಅನಾಲಿಸಿಸ್ ಗಳನ್ನ ಮಾಡಿ ಸೊಲ್ಯೂಷನ್ ನ ಕೊಡೋದಕ್ಕಿಂತ ಮುಂಚೆ ಯಾವಾಗಲೂ ನಮ್ಮ ಸ್ಟಾಕ್ಸ್ ಗಳನ್ನ ಬೈ ಅಥವಾ ಸೆಲ್ಲಿಂಗ್ ಮಾಡೋದು ಒಬ್ಬ ಎಕ್ಸ್ಪರ್ಟ್ ಒಪಿನಿಯನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇನಾದ್ರೂ ಈ ರೀತಿ ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ನೋಡಿ ನೀವು ಸೆಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಯಾರಾದ್ರೂ ಒಬ್ಬ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅನ್ನ ಸಂಪರ್ಕಿಸಿ ನಿಮ್ಮ ಡಿಸಿಷನ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಸೊ ನೀವೇನಾದ್ರೂ ಸ್ಟಾಕ್ ಓನ್ ಮಾಡಿದ್ರೆ ಫಸ್ಟ್ ವಿ ಹ್ಯಾವ್ ಟು ರೀಕನ್ಸಿಡರ್ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್. ಏನಪ್ಪಾ ಇದರ ಅರ್ಥ ಅಂತಂದ್ರೆ ನೀವು ಸ್ಟಾಕ್ ಪ್ರೈಸ್ ಅನ್ನ ಅಂದ್ರೆ ಆ ಸ್ಟಾಕ್ ಅನ್ನ ಎಂಟರ್ ಆದಾಗ ನಿಮ್ದು ಆಬ್ಜೆಕ್ಟಿವ್ ಏನಿತ್ತು ಅದನ್ನ ನೀವು ಡಿಸೈಡ್ ಮಾಡಬೇಕು. ಸೊ ನೀವು ಶಾರ್ಟ್ ಟರ್ಮ್ ಬೈ ಮಾಡಿದ್ರೆ ಅಥವಾ ನೀವೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಬೈ ಮಾಡಿದ್ರಾ, ಸೊ ಇದನ್ನ ನೀವು ನಿಮ್ಗೋಸ್ಕರ ನೀವು ಕೇಳ್ಕೋಬೇಕಾಗುತ್ತೆ. ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ನಾವ್ ಏನ್ ತಗೋಬಹುದು ಅಂತ ಅಂದ್ರೆ ಎವರೇಜ್ ಪ್ರೈಸಿಂಗ್ ಸ್ಟ್ರಾಟಜಿ ಅಂದ್ರೆ ಏನು, ಲೈಕ್ ಡಾಲರ್ ಕಾಸ್ಟ್ ಎವರೇಜಿಂಗ್ ಅಂತ ಹೇಳ್ತಾರೆ. ಸೊ ನಾವು ಆಲ್ರೆಡಿ ಹೈ ಪ್ರೈಸ್ ಅಲ್ಲಿ ಬೈ ಮಾಡಿರ್ತೀವಲ್ಲ, ಈಗ ಸ್ಟಾಕ್ ಪ್ರೈಸ್ ಗುಡ್ ಕರೆಕ್ಷನ್ ಆಗಿದೆ. ಸೊ ಇಲ್ಲಿ ನಾವು ಕೂಡ ಬೈ ಮಾಡಿದ್ರೆ ನಮ್ಮ ಪ್ರೈಸ್ ಅಂದ್ರೆ ಬೈಯಿಂಗ್ ಪ್ರೈಸ್ ಎವರೇಜ್ ಆಗುತ್ತೆ. ಮುಂದೆ ರಿಕವರಿ ಆದಾಗ ನಮ್ಮ ಪ್ರಾಫಿಟ್ಸ್ ಕೂಡ ತುಂಬಾ ಜಾಸ್ತಿ ಆಗ್ಬಹುದು. ಸೊ ನಾನು ಪ್ರತಿ ಸಲ ಹೇಳ್ತೀನಿ, ನಾವೇನಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಲ್ವೇಸ್ ವಿ ಹ್ಯಾವ್ ಟು ಲುಕ್ ಫಾರ್ ದ ಲಾಂಗ್ ಟರ್ಮ್. ಸೊ ಟಾಟಾ ಮೋಟಾರ್ಸ್ ಆಟೋಮೊಬೈಲ್ ಸೆಕ್ಟರ್ ಏನಿದೆ ಅಲ್ಲ ಫ್ರೆಂಡ್ಸ್, ಇಟ್ ಇಸ್ ಆಲ್ವೇಸ್ ಸೈಕ್ಲಿಕಲ್. ಸೊ ನೀವೇನಾದ್ರೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಟಾಟಾ ಮೋಟಾರ್ಸ್ ಮತ್ತು ಬೇರೆ ಎಲ್ಲ ಏನ್ ಆಟೋಮೊಬೈಲ್ ಸೆಕ್ಟರ್ ಸ್ಟಾಕ್ಸ್ ಗಳಿವೆಲ್ಲ ಪ್ರತಿಯೊಂದು ನಮ್ಮ ಒಳ್ಳೆಯ ರಿಟರ್ನ್ಸ್ ಗಳನ್ನ ನಮ್ಮ ದೇಶದಿಂದ ನಾವು ಕಂಡುಕೊಳ್ಬಹುದು. ಸೊ ಫ್ರೆಂಡ್ಸ್, ನಾನು ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ನಮ್ಮ ದೇಶದ ಎಕಾನಮಿ ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ಆಟೋಮೊಬೈಲ್ ಇಂಡಸ್ಟ್ರಿ ಇಸ್ ಆಲ್ವೇಸ್ ಗ್ರೋಯಿಂಗ್ ಇಂಡಸ್ಟ್ರಿ. ಸೊ ನಮ್ಗೆ ರೀಸೆಂಟ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಕಟ್ಸ್ ಗಳನ್ನ ನಾವು ನೋಡಿದಿವಿ. ಸೊ ಮುಂಬರುವ ಕೆಲವು ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ಮತ್ತೆ ನಾವು ಸ್ಟಾಕ್ ಪ್ರೈಸ್ ಮೇಲೆ ಏರುವುದನ್ನ 100% ನೋಡ್ತೀವಿ. ಸೊ ನೀವೇನಾದ್ರೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ದಿಸ್ ಇಸ್ ಅ ವೆರಿ ಗುಡ್ ಟೈಮ್ ಟು ರೀಬ್ಯಾಲೆನ್ಸ್ ಯುವರ್ ಪೋರ್ಟ್ಫೋಲಿಯೋ ಅಂಡ್ ರೀಎವರೇಜ್ ಯುವರ್ ಬೈಯಿಂಗ್ ಪ್ರೈಸ್. ಸೊ ಇದಕ್ಕಿಂತ ಮಿಕ್ಕಿ ನಿಮ್ಗೆ ಇನ್ನೂ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಬೇಕನ್ಸಿದ್ರೆ ನೀವು ನಿಮ್ಮ ಎಕ್ಸ್ಪರ್ಟ್ ಗಳನ್ನ ಒಂದ್ಸಲ ಕನ್ಸಿಡರ್ ಮಾಡಬಹುದು. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಗೇನಾದ್ರೂ ಬೇರೆ ಯಾವ್ದಾದ್ರು ಕಂಪನಿ ಮೇಲೆ ಅನಾಲಿಸಿಸ್ ಅನ್ನ ಮಾಡ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಅನ್ನ ಮಾಡಿ. ಸೊ ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋ ಆನ್ ದಟ್ ಸ್ಟಾಕ್. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.